ನೋಡಿ ನನ್ನ ಪಕ್ಕದಲ್ಲಿರ್ತಕ್ಕಂಥ ಮಿರ್ಚಿಗಳನ್ನು ನೋಡಿ ನಿಮ್ಮ ಬಾಯಲ್ಲೂ ನೀರು ಬರ್ತಿರ್ಬೋದಲ್ವಾ. ಇದು ಉತ್ತರ ಕರ್ನಾಟಕದ ವಿಶೇಷ ಖಾದ್ಯ ಮಿರ್ಚಿಯನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ತಯಾರು ಮಾಡಿದ್ದಾರೆ. ಕೊಪ್ಪಳದ ಸಮಾನ ಸ್ನೇಹಿತರ ಬಳಗದವರು ಸೇರಿಕೊಂಡು ತಯಾರಿಸಿರುವ ಮಿರ್ಚಿಯನ್ನು ಲಕ್ಷಾಂತರ ಭಕ್ತರಿಗೆ ಉಣಬಡಿಸಲಾಗ್ತದೆ. ಗವಿಮಠದ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಮಿರ್ಚಿ ತಯಾರಿಕೆ ವಿಶೇಷ ಆಕರ್ಷಣೆಯಾಗಿರುತ್ತದೆ. ಜಾತ್ರೆಯ ಮಹಾರಥೋತ್ಸವ ನಡೆದ ಮರುದಿನ ಕನಿಷ್ಠ 5-6 ಲಕ್ಷ ಭಕ್ತರಿಗೆ ಕೊಪ್ಪಳದ ಸಮಾನ ಮನಸ್ಕ ಸ್ನೇಹಿತರ ಬಳಗದವರು ಮಿರ್ಚಿ ತಯಾರಿಸಿ ಕೊಡುತ್ತಾರೆ. ಗವಿಸಿದ್ದೇಶ್ವರ ಮಹಾದಾಸೋಹಕ್ಕೆ ನಿರಂತರವಾಗಿ 11 ವರ್ಷಗಳಿಂದ ಮಿರ್ಚಿ ಸೇವೆಯನ್ನು ಉಣಬಡಿಸ್ತಾ ಬಂದಿದ್ದೀವಿ. ಆ ಪ್ರಕಾರ ಇಲ್ಲಿ ಇವತ್ತು 2ನೇ ದಿವಸ, ರಥೋತ್ಸವದ 2ನೇ ದಿವಸ ಸುಮಾರು 6 ಲಕ್ಷ ಮಿರ್ಚಿಗಳನ್ನು ದಾಸೋಹಕ್ಕೆ ಸಮರ್ಪಿಸ್ತಾ ಇದ್ದೀವಿ. ಇಲ್ಲಿ ಏನಿದೆ ಅಂದರೆ ಸುಮಾರು 25 ಊರಿನ 500 ಜನ ನಿರಂತರವಾಗಿ ಬೆಳಿಗ್ಗೆ 5:30ರಿಂದ ರಾತ್ರಿ 10:30ರವರೆಗೆ ನಿರಂತರವಾಗಿ ತಂಡವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಮಿರ್ಚಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿಶೇಷ ಖಾದ್ಯ ಅದು. ಆ ದೃಷ್ಟಿಯಿಂದ ಇದನ್ನು ಆಯ್ಕೆ ಮಾಡ್ಕೊಂಡು ಪೂಜ್ಯರ ಬಳಿ ಹೋಗಿ ಕೇಳಿದ್ವಿ. ಅವ್ರು ಆಯಿತು ಮಾಡಿರಿ ಅಂತೇಳಿ ಪ್ರಾರಂಭ ಮಾಡಿದ್ವಿ. 11 ವರ್ಷದಿಂದ 7 ಕ್ವಿಂಟಲ್ ಇಂದ ಪ್ರಾರಂಭವಾಗಿದ್ದು ಇವತ್ತು 22 ಕ್ವಿಂಟಲ್ ಹಿಟ್ಟು, 25 ಕ್ವಿಂಟಲ್ ಮೆಣಸಿನಕಾಯಿ ಎಲ್ಲಿವರೆಗೆ ಬಂದಿದೆ. ಇತ್ತೀಚೆಗಿನ ವರ್ಷಗಳಲ್ಲಿ ಮಿರ್ಚಿ ತಯಾರಿಕೆಗೆ ವ್ಯಾಪಕ ಪ್ರಚಾರವೂ ಸಿಕ್ಕಿದೆ. ಹೀಗಾಗಿ ಗವಿಮಠಕ್ಕೆ ತಾವು ಸಲ್ಲಿಸುವ ಅಲ್ಪ ಸೇವೆ ಇದು ಎನ್ನುವ ಕಾರಣಕ್ಕೆ ಬಹಳಷ್ಟು ಜನ ಈ ಸೇವೆಗೆ ಬರುತ್ತಾರೆ. ಅಲ್ಲದೆ ಮಹಿಳಾ ಸ್ವಸಹಾಯ ಸಂಘದವರು, ಸಮಾನ ಮನಸ್ಕ ಸ್ನೇಹಿತರು, ಒಂದೇ ಊರಿನ ಜನರ ಗುಂಪು ಬಂದು ಮೆಣಸಿನಕಾಯಿ ಹೆಚ್ಚುವುದು, ಮಿರ್ಚಿ ತಯಾರಿಕೆಗೆ ಹಿಟ್ಟು ಕಲಸುವುದು, ಮಿರ್ಚಿ ಜೋಡಿಸುವುದು, ಹೀಗೆ ಒಂದಿಲ್ಲೊಂದು ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಪುಣ್ಯದ ಕೆಲಸ ಎನ್ನುವ ಭಾವ ಹೊಂದಿದ್ದಾರೆ. ನಾನು ಸತತ 4ನೇ ವರ್ಷದಿಂದ ಇಲ್ಲಿ ಸೇವೆಗಾಗಿ ಬರ್ತಾ ಇದ್ದೀನಿ. ಇಲ್ಲಿ ತುಂಬ ಜನಸಂಖ್ಯೆಯಿಂದ ಕೂಡಿದ್ದು ಯಾವುದೇ ಥರದ ಅಸ್ತವ್ಯಸ್ತ ಇಲ್ಲದಂತೆ ಪ್ರಸಾದ ವ್ಯವಸ್ಥೆ ನಡೆಯುತ್ತೆ. ಹಾಗೂ ಮಿರ್ಚಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದು ತೊಂದರೆ ಇಲ್ದಂಗೆ, ಗಲಾಟೆ ಗದ್ದಲ ಇಲ್ದಂಗೆ, ಯಾವುದು ಸಮಸ್ಯೆ ಇಲ್ದಂಗೆ ಮಿರ್ಚಿ ತಯಾರಿಕೆ ನಡೀತಾ ಇರುತ್ತೆ. ನಾವು ಪ್ರತಿ ವರ್ಷ 2 ವರ್ಷ ಆಯಿತು, ಪ್ರತಿ ವರ್ಷವೂ ಬಂದು ಅಜ್ಜಾರ ಸೇವೆ ಮಾಡ್ತೀವಿ. ಮತ್ತು ಶ್ರೀಶೈಲ ಸೇವೆಯಲ್ಲಿ ನಾವು ಭಾಗವಹಿಸ್ತಿದ್ದೀವಿ. ಹುಲ್ಗೆಮ್ಮ ಕೌಂಟಿಂಗ್ನಲ್ಲಿ ನಾವು 8 ವರ್ಷ ಆಯಿತು ಅಲ್ಲಿ ಸೇವೆ ಮಾಡ್ಕೊತ ಬಂದಿದ್ದೀವಿ ರೀ. ಇಲ್ಲೆಲ್ಲ ಮೆಣಸಿನಕಾಯಿ ಸೋಸುವುದರ ಸಹಾಯ ಮಾಡುವುದರಿಂದ ನಾವು ಬಂದು ನಮ್ಮ ಫ್ಯಾಮಿಲಿ ಜೊತೆ ಸಹಾಯ ಮಾಡುತ್ತಿದ್ದೇವೆ, ಸೇವೆ ಮಾಡುತ್ತಿದ್ದೇವೆ. ಮಿರ್ಚಿ ಟೇಸ್ಟ್ ಭಾಳ ಚೆನ್ನಾಗಿದೆ. ಯಾಕಂದರೆ ಇದು ಗವಿಸಿದ್ದೇಶ್ವರ ಜಾತ್ರೆಯೊಳಗೆ ಮಾಡುವಂಥ ಮಿರ್ಚಿ ಆಗಿರೋದ್ರಿಂದ ಭಾಳ ಇದು ನೂರಾರು ಭಕ್ತರ, ಸಾವಿರಾರು ಭಕ್ತರ ಒಂದು ಕೈ ಸೇರಿರೋದ್ರಿಂದ, ಒಂದು ಸೇವೆ ಸೇರಿರೋದ್ರಿಂದ ಇದಕ್ಕೆ ಇದೊಂದು ಮಿರ್ಚಿಗೆ ಹೆಚ್ಚಿನ ರುಚಿ ಬಂದಿದೆ. ಇಲ್ಲಿ ನಾವು ಮನೆಯೊಳಗೆ ಏನೇ ಹಾಕಿ ಮಾಡಿದ್ರೆ ಈ ಥರ ಟೇಸ್ಟ್ ಬರಲ್ಲ. ಈ ವರ್ಷದ ಜಾತ್ರೆಗೆ ಮಿರ್ಚಿ ತಯಾರಿಸಲು 25 ಕ್ವಿಂಟಲ್ ಹಸಿ ಕಡಲೆ ಹಿಟ್ಟು, 22 ಕ್ವಿಂಟಲ್ ಹಸಿ ಮೆಣಸಿನಕಾಯಿ, 25 ಕೆಜಿ ಅಜಿವಾನ, 25 ಕೆಜಿ ಸೋಡಾ ಪುಡಿ, 75 ಕೆಜಿ ಉಪ್ಪು, 12 ಬ್ಯಾರಲ್ ಅಡುಗೆ ಎಣ್ಣೆ ಬಳಕೆ ಮಾಡಲಾಗಿದೆ. 25 ಗ್ರಾಮಗಳ 500 ಜನ ಬಾಣಸಿಗರು ಸರದಿಯಂತೆ ಸತತ 17 ತಾಸು ಮಿರ್ಚಿ ತಯಾರಿಸಿದ್ದಾರೆ. ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯೇ ಖುದ್ದು ಮಿರ್ಚಿ ತಯಾರಿಸಿ ಸೇವಾಕರ್ತರಲ್ಲಿ ಹುಮ್ಮಸ್ಸು ತುಂಬುತ್ತಾರೆ. ನಿಮ್ಮ ಸೇವೆಗೆ ಧನ್ಯ ಎನ್ನುತ್ತಾರೆ. ಸ್ನೇಹಿತರ ಬಳಗದ ಸಮಾನ ಮನಸ್ಕರು ತಮಗೆ ಸಾಧ್ಯವಾದಷ್ಟು ಹಣವನ್ನು ಹಾಕುತ್ತಾರೆ. ಗವಿಮಠ, ಮಠದ ಭಕ್ತರು ಹಾಗೂ ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ಳುವರು ಹೀಗೆ ನೆರವು ನೀಡುತ್ತಾರೆ. ಯಾರ ಬಲವಂತವೂ ಇಲ್ಲದೆ ಹಣ ಸಂಗ್ರಹವಾಗುವುದರಿಂದ ಪ್ರತಿ ವರ್ಷವೂ ಮಿರ್ಚಿ ಸೇವಾ ಕಾರ್ಯ ಸರಾಗವಾಗಿ ನಡೆದುಕೊಂಡು ಬರುತ್ತಿದೆ. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.